ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲ ಕೂಡ ನೋಡಿರ್ಬೋದು. ಕಾಮಿಡಿ ನಟ, ಆ್ಯಕ್ಟರ್ ಅಂತ ನಾವು ಹೇಳ್ಬೋದು. ಅವರು ಕಾಮಿಡಿಯಾಗಿ ಕೆಲವೊಂದಷ್ಟು ಧಾರಾವಾಹಿಗಳಲ್ಲಿ ನಟಿಸಿದರು. ಇವರ ಮೂಲತಃ ಹೆಸರು ಬಂದು ಕೆಂಪೇಗೌಡ ಅಂತ ಇವ್ರನ್ನ ಕರಿತೀವಿ. ಬಟ್ ಇವರು ಈಗ ಹೀರೋ ಆಗಲು ಹೊರಟಿದ್ದಾರೆ. ಬಟ್ ಹಾಗಾದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟು ದುಡ್ಡನ್ನು ದುಡಿದ್ರು, ಹೇಗೆಲ್ಲ ಕಳ್ಕೊಂಡ್ರು ಅನ್ನೋದನ್ನ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾಕೆಂದರೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡೋದ್ರಿಂದ ನಿಮಗೆ ಏನನ್ಸುತ್ತೆ ಕೂಡ ನಿಮಗೂ ಕೂಡ ಕಾಮೆಂಟ್ ಮಾಡಿ. ಯಾಕೆಂದರೆ ಈ ಥರ ಫಾಲೋ ಮಾಡೋದ್ರಿಂದ ನಮಗೂ ಕೂಡ ಏನೋ ಒಂದಷ್ಟು ನಿಮ್ಮ ಬೆಂಬಲ ಸಿಕ್ಕಷ್ಟೇ ತೃಪ್ತಿ ಸಿಗುತ್ತೆ, ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ, ನಟ ಕೆಂಪೇಗೌಡ ಒಂದು ಹೀರೋ ಆದ, ಹಾಸ್ಯ ನಟ ಹೀರೋ ಆಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಆಗಿನ ಕಾಲಕ್ಕೆ ಚಿಕ್ಕಣ್ಣ ಕೂಡ ಒಬ್ಬ ಕಾಮಿಡಿ ನಟರಾಗಿ ಬಂದರು, ಈಗ ಹೀರೋ ಆಗಿಬಿಟ್ರು ಚಿಕ್ಕಣ್ಣ. ಕುರಿ ಪ್ರತಾಪ್ ಅವರು ಕಾಮಿಡಿ ನಟರಾಗಿ ಬಂದರು. ಅದು ಬಿಟ್ಟರೆ ನೀವು ನೋಡಿರ್ಬೋದು, ಸಾಧು ಕೋಕಿಲ ಅವರು ಕಾಮಿಡಿ ನಟರಾಗಿ ಬಂದರು. ಬಟ್ ಅವರು ಹೀರೋ ಆಗಲಿಲ್ಲ, ಸ್ವತಃ ಕಾಮಿಡಿನೇ ನಡ್ಸ್ಕೊಂಡ್ಬಂದರು. ಈಗ ನೋಡಿ, ಗಿಲ್ಲಿ ನಟ ಅವರು ಕೂಡ ಕಾಮಿಡಿ ನಟರಾಗಿ ಬಂದರು. ನೆಕ್ಸ್ಟ್ ಮುಂದೆ ಹೀರೋ ಆಗಬೋದೇನೋ, ಆ ರೀತಿ ಹೋಗ್ತಾ ಇದೆ ಕಾಲ. ಬಟ್ ಏನಂತಂದರೆ, ಒಂದು ದೇಹದ ಕತೆ ಹೇಳುವ ಒಂದು ಕಟ್ಲೆ ಅಂತಕ್ಕಂಥ ಸಿನಿಮಾದಲ್ಲಿ ಈಗ ತುಂಬ ಫೇಮಸ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಸಿನಿಮಾವನ್ನು ತುಂಬ ಕನಸನ್ನು ಒತ್ತಿ ಮಾಡಬೇಕು ಅಂತ ಅವರು ಕೂಡ ಅಂದ್ಕೊಂಡಿದ್ದಾರೆ. ಬಟ್ ನೋಡಿ, ಇವರು ಮೂಲತಃ ಬಂದು ನಮ್ಮ ಮಂಡ್ಯ ಜಿಲ್ಲೆ ಬಸರಾಳು ಅಂತಕ್ಕಂಥ ಒಂದು ಗ್ರಾಮದವರು. ಬಸರಾಳು ಅಂತಕ್ಕಂಥ ಗ್ರಾಮ ನಮ್ಮ ಮಂಡ್ಯ ಜಿಲ್ಲೆ ಇರ್ತಕ್ಕಂಥ ಜನಗಳಿಗೆ ಎಲ್ಲರೂ ಕೂಡ ಗೊತ್ತೇ ಇರುತ್ತೆ. ಯಾಕೆಂತಂದ್ರೆ ನೋಡಿ, ಇವರನ್ನು ಹಲವಾರು ಚಿತ್ರಗಳಲ್ಲಿ ನೋಡ್ತಿರ್ತೀರಿ ನೀವು. ಒಂದು ಬಂದು ಹೋದ್ರು ಎನ್ನುವ ಒಂದು ಪಾತ್ರಗಳಿಂದ ಶುರುವಾಗಿ ಗಮನ ಸೆಳೆಯುವ ಒಂದು ಹಾಸ್ಯ ಪಾತ್ರಗಳ ತನಕ 16 ರೀತಿಯ ಕ್ಯಾರೆಕ್ಟರ್ಗಳಿಗೆ ಜೀವ ಒಂದು ತುಂಬಿದಕ್ಕಂಥ ನಟ ಅಂತಂದರೆ ಅದು ಕೆಂಪೇಗೌಡ ಅಂತ. ನೋಡಿ, ಇವರು ಹೆಸರು ಬಂದು ಕೆಂಪೇಗೌಡ ಅಂತಕ್ಕಂಥ ಒಂದು ಹೆಸರು ಬಂದು ನಾವು ಮೂಲತಃ ನಮ್ಮ ರಾಜಮನೆತನದ ಕೆಂಪೇಗೌಡರು ಅಂತ ನಾವು ಕರಿತೀವಲ್ಲ, ಅದೇ ಥರ ಆ ಥರ ಅನ್ಕೋತೀವಿ. ಬಟ್ ಮೂಲತಃ ಇವರು ಕಾಮಿಡಿ ನಟರಾಗಿ ಇವರು ಕಟ್ಕೊಂಡಿರ್ತಕ್ಕಂಥ ಹೆಸರು ಕೆಂಪೇಗೌಡರು ಅಂತ. ಯಾಕೆಂದರೆ ಇದು ಹೆಸರು ಒಂದು ಅವ್ರ ಅಪ್ಪ ಅಮ್ಮ ಕರೀತಕ್ಕಂಥ ಹೆಸರು ಕೆಂಪ ಅಂತ ಏನೋ ಕರೀತಾರೆ ಪ್ರೀತಿಯಿಂದ, ಅಷ್ಟೇ. ಕೆಂಪೇಗೌಡ ಅಂತಕ್ಕಂಥದ್ದು ಏನೋ ಅವರ ಒಂದು ಗೌಡರ ಮನೆತನ ಏನೋ ಆ ಥರ ಇರುತ್ತೆ ಅಷ್ಟೇ. ನಮ್ಮ ಒಕ್ಕಲಿಗ ಅಂತ ಏನು ಕರಿತೀವಿ, ಜಾತಿ ಮನೆತನ, ಕೆಂಪೇಗೌಡ ಅಂತಕ್ಕಂಥ ಹೆಸರು ಕರಿತಕ್ಕಂಥದ್ದು ಆ ಥರ ಅಷ್ಟೇ. ಬಟ್ ಆದರೂ ಕೂಡ ತಮ್ಮ ವಿಭಿನ್ನ ಒಂದು ಮ್ಯಾನರಿಸಮ್ ಮೂಲಕನೇ ತಮ್ಮ ನಕ್ಕು ನಿಲ್ಲಿಸುವ ನಟ ಅಂತಂದರೆ ಅದು ಇವರೇ. ಈಗ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಇಲ್ಲಿವರೆಗೂ 80ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರ್ತಕ್ಕಂಥ ಒಬ್ಬ ನಟ ಕೆಂಪೇಗೌಡ. ಈಗ ಹೀರೋ ಆಗ್ತಾ ಇದ್ದಾರೆ, ಮತ್ತು ಇವರು ನಾಯಕ ನಟನಾಗಿ ಕೂಡ ನಟಿಸ್ತಾ ಇದ್ದಾರೆ ಅಂತ ಕೂಡ ಒಂದು ಹೆಸರು ಕೇಳಿಬಂತು. ಬಟ್ ಆ ಚಿತ್ರದ ಹೆಸರು ಕಟ್ಲೆ ಅಂತಕ್ಕಂಥ ಒಂದು ಸಿನಿಮಾ. ಕಟ್ಲೆ ಅಂತಕ್ಕಂಥ ಸಿನಿಮಾನ ಈಗ ತುಂಬ ಫೇಮಸ್ ಮಾಡಬೇಕು, ತುಂಬ ಚೆನ್ನಾಗಿ ಜನ ಬೆಂಬಲ ಕೊಡಿ ದಯವಿಟ್ಟು ಅಂತ ಕೂಡ ಕೇಳ್ಕೊತಾ ಇದ್ದಾರೆ. ಬಟ್ ಆ ಸಿನಿಮಾ ಕೂಡ ಈಗ ನೋಡಿ, ಶೂಟಿಂಗ್ ಅಂತಕ್ಕಂಥದ್ದು ಶಿರ್ಸಿಯಲ್ಲಿ, ಮಲೆನಾಡು ಭಾಗಗಳಲ್ಲಿ 70% ಚಿತ್ರೀಕರಣ ಮುಗಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸದ್ಯದಲ್ಲೇ ಇನ್ನೇನೋ ಕೊನೆಯ ಹಂತದಲ್ಲಿ ಚಿತ್ರೀಕರಣಕ್ಕೆ ಚಿತ್ರತಂಡ ಒಂದು ಸಜ್ಜಾಗ್ತಾ ಇದೆ. ಅಂದರೆ ಸಿನಿಮಾವನ್ನು ನಿರ್ದೇಶನ ಮಾಡಿ ಈಗ ನೆಕ್ಸ್ಟ್ ಥಿಯೇಟರಲ್ಲಿ ಬಿಡುಗಡೆ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಅದರಲ್ಲಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಹಾಗೂ ನಿರ್ದೇಶಕ ಚೇತನ್ ಕುಮಾರ್ ಅವರು ಹಾಡುಗಳನ್ನು ಬರೆದಿದ್ದಾರೆ. ಒಂದು ವೇದಾರ್ಥರ್ ಜಯಕುಮಾರ್ ಅಂತಕ್ಕಂಥ ಕ್ಯಾಮ್ರಾ ಕೂಡ ಒಂದು ಚಿತ್ರಕ್ಕಿದೆ. ಈ ಚಿತ್ರಕ್ಕೆ ಚಿತ್ರಕಥೆ ಸಂಭಾಷಣೆಯನ್ನು ಬರ್ಕೊಟ್ಟಂಥ ವಿ ನಾಗೇಂದ್ರ ಪ್ರಸಾದ್ ಅವರಾಗಿರ್ಬೋದು, ನಿರ್ದೇಶಕ ಚೇತನ್ ಕುಮಾರ್ ಆಗಿರ್ಬೋದು, ಇವರೆಲ್ಲ ಕೂಡ ಒಂದು ಮಾಡ್ತಿರ್ತಕ್ಕಂಥದ್ದು SR ವಿದ್ಯಾ ಕೊರೋನಾ ಸಮಯದಲ್ಲಿ ಬರೆದುಕೊಂಡಿದ್ದಂಥ ಒಂದು ಕಥೆಯಂತೆ. ಬಟ್ ಅದು ಕೊರೋನಾ ಟೈಮಲ್ಲಿ ಚಿತ್ರಕಥೆ ನಿಂತೋಗಿತ್ತು, ಅದನ್ನು ಇವ್ರಿಗೆ ಬರ್ಕೊಟ್ಟು ಈಗ ಈ ಸಿನಿಮಾ ಹೀರೋ ಆಗಿ ಮಾಡೋಕೆ ಹೊರಟಿದ್ದಾರೆ. ಬಟ್ ಏನಂತಂದರೆ ನೋಡಿ, ಸಿನಿಮಾ ಹೀರೋ ಆಗುವಂಥದ್ದು ಅಷ್ಟೊಂದು ಈಸಿ ಮಾತಲ್ಲ. ಒಂದು ಏನಂತ ಕರಿತೀವಿ ಅಂತಂದರೆ, ಸಿನಿಮಾದಲ್ಲಿ ಒಬ್ಬ ನಟ ಆಗೋದಂತೂ ಈಸಿ, ಅಂದರೆ ಕಾಮಿಡಿ ನಟ ಆಗ್ಬರೋದು, ಕೆಲವೊಬ್ಬರಂದಷ್ಟು ಪೋಷಕ ನಟನಾಗಿ ಬರೋದಂತೂ ಈಸಿ ಕೊಟ್ಬಿಡ್ತಾರೆ. ಯಾಕೆಂದರೆ ಒಬ್ಬ ಹೀರೋ ಅಂತ ನಾವು ಕರೆಸ್ಕೋಬೇಕು ಅಂತಂದರೆ ಅವನಲ್ಲಿ ಮುಖ ಲಕ್ಷಣಗಳನ್ನ ಗಮನಿಸ್ತೀವಿ, ಒಂದು ಕ್ಯಾರೆಕ್ಟರ್ನ ಆ್ಯಕ್ಟಿಂಗನ್ನು ಗಮನಿಸ್ತೀವಿ ಎಲ್ಲ. ನೋಡಿ, ನಿರ್ದೇಶಕರ ಯಾರೇ ಆಗಿರ್ಬೋದು, ನಿರ್ಮಾಪಕರು ಎಲ್ಲರೂ ಕೂಡ ಅವರ ಒಂದು ಕ್ವಾಲಿಟಿಯನ್ನು ಚೆಕ್ ಮಾಡಿ ಅವ್ರನ್ನ ಹೀರೋ ಆಗಿ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಸಿನಿಮಾದಲ್ಲಿ. ಇದೆಲ್ಲ ಕೂಡ ನಿಮಗೆ ಗೊತ್ತೇ ಇದೆ. ಈ ನಟನು ಕೂಡ ನೀವು ನೋಡಿರ್ಬೋದು, ಹಳೆಯ ಧಾರಾವಾಹಿಗಳೆಲ್ಲ, ಕೆಲವೊಂದು ಜೋಕಾಲಿ, ಬಂಗಾರ ಅಂತಕ್ಕಂಥ ಧಾರಾವಾಹಿ ಸೀರಿಯಲ್ಗಳೆಲ್ಲ ನಡೆಸ್ತಿದ್ರು ಇವರು. ಆಗಿನ ಕಾಲಕ್ಕೆ ಒಂದು ಹೆಚ್ಚು ಕಮ್ಮಿ ಒಂದು 20 ವರ್ಷಗಳಿಂದ, ಒಂದು 15 ವರ್ಷಗಳ ಹಿಂದೆ ಹೋದರೆ ಸೀರಿಯಲ್ಗಳಲ್ಲಿ ಹೆಚ್ಚು ಪಾತ್ರ ಇವರಿಗೆ ಕೊಟ್ಟಿದ್ದು. ಸೀರಿಯಲ್ಗಳಲ್ಲಿ ಧಾರಾವಾಹಿಗಳು ನಡೆಸ್ತಿದ್ದವರು. ಕೆಲವು ಕಾಮಿಡಿ ಸಿನಿಮಾಗಳನ್ನು ಕೂಡ ಕಾಮಿಡಿ ಸಿನಿಮಾ ನೀವು ನೋಡಿರ್ಬೋದು. ಕೆಲವೊಂದಷ್ಟು ಕಾಮಿಡಿ ನಟರಾಗಿ ಕೂಡ ಎಂಟ್ರಿ ಜೊತೆಗೆ ಬುಲೆಟ್ ಪ್ರಕಾಶ್ ಆಗ್ಬೋದು ನಟ, ಕೆಲವು ಸಾಧು ಕೋಕಿಲ ಸರ್ ಆಗ್ಬೋದು, ಎಲ್ಲರೂ ಕೂಡ ಅವ್ರ ಜೊತೆಗೆಲ್ಲ ಪಾತ್ರಗಳನ್ನು ಮಾಡಿರ್ತಕ್ಕಂಥವ್ರು ಇವರು ಕೂಡ ಒಬ್ಬರೇ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೋಟಿ ದುಡ್ಡನ್ನು ಮಾಡಿದ್ರಂತೆ. ಹೇಗೆ ಅಂತಂದರೆ, ಕೋಟಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ದುಡ್ಡು ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಒಬ್ಬ ಕಾಮಿಡಿ ನಟನಾಗಿ ಒಂದಷ್ಟು ಏನೋ ಒಂದು 1000 ಸಂಪಾದನೆ, ಏನೋ ಒಂದು ಮನೆತನಕ್ಕಾಗುವಂಥ ಒಂದು ಸಂಪಾದನೆ ಅಂತಂದರೆ 1 ಕೋಟಿ ಇಲ್ಲದೆ ಹೋದ್ರು ಒಂದು 50 ಲಕ್ಷ, ಒಂದು 30 ಲಕ್ಷ ಈ ಥರ ನಾವು ಏನೋ ಅನ್ಕೋತೀವಿ ಆ ಥರ. ಬಟ್ ಆದರೂ ಕೂಡ ಸಿನಿಮಾ ನಟರಾಗಿ ಇವತ್ತು ಬಾರ್ಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ನೋಡಿ, ಸಿನಿಮಾ ನಟರಾದರೂ ಕೂಡ ಬಾರ್ ಕೆಲಸವನ್ನು ಬಿಟ್ಟಿಲ್ಲ ಅಂತ ಕೂಡ ಒಂದು ಸುದ್ದಿ ಬಂತು. ಅವ್ರ ಕೆಲಸ ಕೂಡ ಬಾರ್ ಒಂದು ಮ್ಯಾನೇಜರ್ ಆಗಿ, ಬಾರ್ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಸಿನಿಮಾ ವೃತ್ತಿಯನ್ನು ಬಿಟ್ಟಿಲ್ಲ ಇನ್ನೂ ಕೂಡ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಏನಂತಂದರೆ,
ಸಿನಿಮಾ ಜೀವನ ಅಂತಂದರೆ ಅಷ್ಟು ಈಸಿ ಅಲ್ಲ ಬಿಡಿ, ಅಷ್ಟು ಈಸಿಯಾಗಿ ತೊಗೊಳೋಕ್ಕೂ ಆಗಲ್ಲ. ಯಾಕೆಂದರೆ ಹೋಗ್ತಾ ಹೋಗ್ತಾ ಅದೆಲ್ಲ ತುಂಬ ಕಷ್ಟದ ಜೀವನ. ಇವರು ಕೂಡ ಅಷ್ಟೇ ಕಷ್ಟದ ಹಾದಿಯನ್ನು ತುಳಿದು ಬಂದಂಥವ್ರು. ಬಟ್ ಈಗಲೂ ಕೂಡ ಅಷ್ಟೇ ಸಿನಿಮಾ ಜೀವನವನ್ನೇ ನಂಬ್ಕೊಂಡು ಕೂತಿಲ್ಲ. ಸಿನಿಮಾ ಜೀವನದಲ್ಲಿ ಅವ್ರು ಕೊಡ್ತಕ್ಕಂಥ ಪೇಮೆಂಟ್ಸ್ ಸಾಲಲ್ಲ ಅಂತ ಕೂಡ ಎಷ್ಟೋ ಜನರು ಹೇಳ್ತಾ ಇರ್ತಾರೆ. ಆಗಾಗ ಅದೆಲ್ಲ 100% ನಿಜನೇ. ಅವ್ರು ಕೊಡ್ತಕ್ಕಂಥ ಪೇಮೆಂಟು ಒಂದು 500 300 ಈ ರೀತಿ ಇದ್ದೇ ಇರುತ್ತೆ ದಿನಕ್ಕೆ. ಬಟ್ ತಿಂಗಳ ಪೂರ್ತಿ ಕೆಲಸ ಕೂಡ ಇಲ್ಲದೇ ಇರೋದ್ರಿಂದ ಕೊಡ್ತಕ್ಕಂಥ ಪೇಮೆಂಟ್ ಯಾವುದಕ್ಕೂ ಸಾಲಲ್ಲ. ಅದರಿಂದ ನೋಡಿ ಇವರು ಬಾರ್ ಕೆಲಸ ಕೂಡ ಇನ್ನೂ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಬಿಟ್ಟಿಲ್ಲ ಅಂತ ಕೂಡ ಹೇಳಿದ್ರು. ಬಟ್ ಆದರೂ ಒಬ್ಬ ಸಿನಿಮಾ ನಟನಾಗಿ ಒಬ್ಬ ಕಾಮಿಡಿ ನಟನಾಗಿ ಬಂದು ಈಗ ಹೀರೋ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದರೆ ನೋಡಿ, ಒಬ್ಬ ಕಾಮಿಡಿ ನಟ ಆಗಿ ಬಂದಂಥವ್ರು ಆಗಿನ ಕಾಲಕ್ಕೆ ಎಷ್ಟೆಷ್ಟನ್ನು ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಟೈಟಲ್. ಈಗ ನೀವು ಫಸ್ಟ್ ಟೈಮ್ ತಮ್ಮನಲ್ಲೇ ನೋಡ್ಬಿಟ್ರಿ, ಟೈಟಲ್ ಇದು ಕೊಟ್ಟು ಯಾಕಪ್ಪ ಇಷ್ಟೆಲ್ಲ ಪುರಾಣಗಳು ಹೇಳ್ತಾ ಇದೆ ಅಂತ ಕೂಡ ಕೇಳ್ಬೋದು. ಯಾಕೆಂತಂದರೆ ಟೈಟಲ್ ಏನಂತಂದರೆ ಕೊಟ್ಟಿರ್ತಕ್ಕಂಥದ್ದು ಸಿನಿಮಾ ನಟರಾಗಿ ಕಾಮಿಡಿ ನಟರಾಗಿ ದುಡ್ಡನ್ನು ಎಷ್ಟು ಮಾಡಿದ್ರು, ದುಡ್ಡನ್ನು ಮಾಡಿದರಂತೆ ಒಂದು 30-50 ಲಕ್ಷದವರೆಗೂ ಎಷ್ಟೆಷ್ಟನ್ನು ಅಲ್ಲಿಂದ ಇಲ್ಲಿವರೆಗೂ 1 ಕೋಟಿ ಹತ್ತಿರ ಎಷ್ಟೆಷ್ಟು ಕೋಟಿ ಮಾಡಿದ್ದು ಅಂತ ಹೇಳ್ಕೊಂಡ್ರು ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಗಳ ಮೂಲಕ. ಬಟ್ ದುಡ್ಡು ಮಾಡಿದ್ಮೇಲೆ ಆ ದುಡ್ಡನ್ನು ಉಳಿಸೋಕ್ಕಾಗಲಿಲ್ಲ. ಯಾಕೆಂದರೆ ನೋಡಿ, ಖರ್ಚೇ ಜಾಸ್ತಿ ಅವ್ರಿಗೆ ಏನಂತಂದರೆ ಅವರ ಒಂದು ಏನಂತಂದರೆ ಕೆಲವೊಂದಷ್ಟು ಹವ್ಯಾಸಗಳು ಏನಿರುತ್ತೆ ಅದರಲ್ಲಿ ನಾವು ಕಳ್ಕೊಂಡ್ಬಿಟ್ಟು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಸ್ವತಃ. ಕೆಲವೊಂದಷ್ಟು ಹವ್ಯಾಸಗಳು ಮತ್ತು ಅವ್ರ ಸಂಪಾದನೆ ಕಡಿಮೆ ಆಗಿರ್ಬೋದು. ದುಡ್ಡು ಮಾಡಿದಷ್ಟು ಜೀವನ ಆಗಿರುತ್ತೆ. ಈಗ ನಾವು 1 ಕೋಟಿ ದುಡಿತಾ ಇದ್ದೀವಿ ಒಂದು ವರ್ಷಕ್ಕೆ ಅಂತಂದರೆ ನಮ್ಮ ಜೀವನ ಇನ್ನೂ ಹೈ ಲೆವೆಲ್ಗೆ ಹೋಗುತ್ತೆ. ಹೈ ಲೆವೆಲ್ ಜೀವನನೇ ನಡೆಸ್ತಾ ಇದ್ದೀವಿ ನಾವು. ದುಡ್ಡನ್ನು ಬರೀ ಒಂದು 10,000 20,000 ನಡೆಸ್ತೀವಿ, ದುಡಿತಾ ಇದ್ದೀವಿ ಅಂತಂದರೆ ಜೀವನ ಅಂತಕ್ಕಂಥದ್ದು ತುಂಬ ಕಡಿಮೆನೇ ಆಗುತ್ತೆ. ಆಗ ನೋಡಿ, ಈ ರೀತಿ ಅವರು ಕೂಡ ಮಾಡ್ಕೊಂಡ್ರಂತೆ. ತುಂಬ ಎಷ್ಟೊಂದು ಸಿನಿಮಾಗಳಲ್ಲಿ ಕೆಲವೊಂದು ಸೋಲು, ಕೆಲವೊಂದು ಸಕ್ಸಸ್ಸು, ಕೆಲವೊಂದು ಈ ರೀತಿ ಮಾಡಿಕೊಂಡು ದುಡ್ಡು ಮಾಡಿಕೊಂಡ್ರು. ದುಡ್ಡು ಮಾತ್ರ ಉಳಿಸೋಕೆ ಆಗಲಿಲ್ಲ, ಇಲ್ಲಿವರೆಗೂ ಒಂದು ದುಡ್ಡು ಉಳಿಲಿಲ್ಲ ಅಂತ ಕೂಡ ಸ್ವತಃ ಹೇಳ್ಕೊಂಡ್ರು. ಸಿನಿಮಾದಲ್ಲಿ ಎಷ್ಟೆಷ್ಟೋ ನಾವು ಸಿನಿಮಾನೇ ನಮ್ಮ ಜೀವನ ಅಂತ ಆಯ್ಕೆ ಮಾಡ್ಕೊಡ್ತೀವಲ್ಲ, ಅದು ದೊಡ್ಡ ತಪ್ಪು. ನಮ್ಮ ಜೀವನಕ್ಕೆ ಏನಾದರೂ ಒಂದು ಸೈಡ್ ಬಿಸ್ನೆಸ್ ಅಂತಕ್ಕಂಥದ್ದು ಇರಬೇಕು. ಆಮೇಲೆ ನಂತರ ನಾವು ನಟರಾಗಬೇಕು, ನಂತರ ನಾವು ಒಂದು ಆರ್ಟಿಸ್ಟ್ ಆಗಬೇಕು, ನಂತರ ಒಂದು ನಿರ್ದೇಶಕ ಆಗಬೇಕು. ಕೆಲವೊಬ್ಬರು ಬಯಕೆಗಳು ಆ ರೀತಿ ಇರುತ್ತೆ. ಕೆಲವೊಬ್ಬರು ಮೊದಲೇ ಒಂದು ಸಾಹಸಕ್ಕೆ ಕೈ ಹಾಕ್ತಾರೆ, ಕೊನೆಗೆ ಕೈ ಸುಟ್ಕೊಳ್ತಾರೆ. ಆ ರೀತಿ ಆಗ್ತಕ್ಕಂಥದ್ದು ತುಂಬ ದೊಡ್ಡ ತಪ್ಪು. ಅದು ನಿಜಕ್ಕೂ ಏನಂತಂದ್ರೆ ನೋಡಿ, ಇವರು ಒಂದು ಕಷ್ಟ ಕೂಡ ಅದೇ ರೀತಿ ಇತ್ತು. ಕೊನೆಗೂ ಈಗಲೂ ಕೂಡ ನೋಡಿ, ಅವರು ಬಾರ್ ಕೆಲಸಗಳಲ್ಲಿ ಕೂಡ ಬಿಟ್ಟಿಲ್ಲ. ಬಾರ್ ಕೆಲಸ ಕಡೆ ಬಿಡದೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಅವ್ರ ಸಿನಿಮಾ ಜೀವನದಲ್ಲಿ ದುಡಿಯೋದಾಗದಾರ ದುಡ್ಡೆಲ್ಲ ಕೂಡ ಎಲ್ಲೆಲ್ಲೋ ಹೊರಟೋಗ್ತು. ಅಂದರೆ ಅವರ ಒಂದು ಜೀವನ ಆಗಿತ್ತು, ಅವರ ಒಂದು ಮಿಸ್ಸಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲ ಈ ರೀತಿ ಗಂಡ ಹೆಂಡತಿ ಒಂದು ಸಂಸಾರ ಅಂತ ನಾವೇನು ಕರಿತೀವಿ, ಆ ಸಂಸಾರದ ಜೀವನ ಆಗಿತ್ತು. ಸಂಸಾರ ಸಾಗಿಸೋಕ್ಕಾಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಕೂಡ ಸ್ವತಃ ಹೇಳ್ಕೊಂಡಿದ್ದಾರೆ ಅವರೇ. ಯಾಕೆಂತಂದರೆ ಜೀವನ ಅಂತಕ್ಕಂಥದ್ದು ಅಷ್ಟು ಈಸಿ ಅಲ್ಲ ಈಗಿನ ಕಾಲಕ್ಕೆ. ಈಗ ಇರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ಅಂತಕ್ಕಂಥ ಕಾಲ. ಅವಾಗಿರ್ತಕ್ಕಂಥ ಕಾಲ, ಹಳೆಯ ಕಾಲ ಎಲ್ಲ ಹೋಯ್ತು. ಇವಾಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಕಾಲನೇ ಬೇರೆ, ಆಗಿನ ಕಾಲನೇ ಬೇರೆ. ಯಾಕೆಂತಂದರೆ ಜೀವನ ಅಂತಕ್ಕಂಥದ್ರಲ್ಲಿ ನಾವು 70% ನಾವು ದುಡ್ಡನ್ನು ಕಳ್ಕೊತಾನೆ ಇರಬೇಕಾಗುತ್ತೆ. ಯಾಕೆಂದರೆ ಕೆಲವೊಂದಷ್ಟು ಬಿಸ್ನೆಸ್ ಸಕ್ಸಸ್ ಸಿಗಲ್ಲ, ಕೆಲವೊಂದಷ್ಟು ಸೋಲ್ಗಳು, ಜೀವನ ಸಾಕೋಕೆ ಆಗಲ್ಲ. ಆ ರೀತಿ ಹೋಗ್ತಾ ಇರುತ್ತೆ ನಾವು ಜೀವನ. ಎಷ್ಟು ನಾವು ಕ್ರೂರಿ ಅಂದರೆ ನಮ್ಮ ಜೀವನ. ಈಗ ನಾವು ಈಗ ನೋಡಿ, ಈ ನಟರು ಕೂಡ ಅದೇ ರೀತಿ ಆಗ್ತಾ ಇರ್ತಾರೆ. ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗೆಲ್ಲ ಬೆಳೀತಾ ಇರ್ತೀವಿ, ಹೋಗ್ತಾ ಅದೇ ರೀತಿ ಕೈ ಸುಟ್ಕೊಳ್ತಾ ಹೋಗ್ತೀವಿ. ಕೈ ಸುಟ್ಕೊಬಾರ್ದು ಅಂದರೆ ಸಕ್ಸಸ್ ನೋಡಿ, ಸೋಲು ಗೆಲುವು ಇದ್ದದ್ದೇ. ಆದರೆ ಸೋದ್ರು ಕೂಡ ಗೆದ್ದು ನಿಲ್ಲಬೇಕು. ಫಸ್ಟೇ ಪದೇ ಗೆದ್ದು ನಿಲ್ತಾ ಇರಬೇಕು. ಅದೇ ಒಂದು ನಾವು ಚಾಲೆಂಜ್ ಆಗಿ ತೊಗೋಬೇಕು ಫಸ್ಟ್ ಆಫ್ ಆಲ್. ಇಲ್ಲ ಅಂತಂದರೆ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೋತಂಗೆ ಆಗುತ್ತೆ. ಯಾಕೆಂದರೆ ನೋಡಿ, ನಟ ನಿರ್ದೇಶಕರಾಗೋದಂತಕ್ಕಂಥದ್ದು ಅಷ್ಟು ಈಸಿ ಮಾತಲ್ಲ. ಯಾಕೆಂದರೆ ಇವರಂತಲ್ಲ, ನಾನು ಎಲ್ಲ ನಟರಿಗೂ ಹೇಳ್ತಕ್ಕಂಥದ್ದು ಇಷ್ಟೇ. ಜೀವನದಲ್ಲಿ ಒಬ್ಬ ನಾವು ನಟರೇ ಆಗಬೇಕು ಅಂತಂದರೆ ನಮ್ಮದೇ ಆದ ಒಂದು ಕಲೆಯನ್ನು ಹೊತ್ಕೊಂಡು ಬರ್ತೀವಿ. ಇಲ್ಲ ಅಂತಲ್ಲ, ಜೊತೆಗೆ ಕೈ ಸುಟ್ಕೋತೀವಿ, ಜೊತೆಗೆ ಒಂದು ಲೈಫನ್ನೇ ಹಾಳು ಮಾಡ್ಕೊಬಿಡ್ತೀವಿ. ಸಿನಿಮಾ ಇಂಡಸ್ಟ್ರಿಗೆ ಬಂದು ನಾವು ಯಾವ ರೀತಿ ಬದುಕಬೇಕು, ಹೇಗಿರಬೇಕು, ಯಾವ ರೀತಿ ನಾವು ಡ್ರೆಸ್ ಕೋಡನ್ನು ಹಾಕಬೇಕು, ಮತ್ತು ಕೆಲವೊಂದಷ್ಟು ನಟರ ಮತ್ತು ನಿರ್ದೇಶಕರ ಜೊತೆ ಯಾವ ರೀತಿ ಬರೀಬೇಕು, ಪ್ರೊಡ್ಯೂಸರ್ ನಿರ್ಮಾಪಕರ ಜೊತೆ ಅನ್ನೋದು ಕೂಡ ನಮಗೆ ಗೊತ್ತಾಗಲ್ಲ. ಇದೆಲ್ಲ ನಾವು ಹೇಳ್ತಾ ಹೋದ್ರೆ ಬೇಕಾದ್ರೆ ಏನೋ ಒಂದು ನೀವು ಅನಿಸ್ಬೋದು, ಇವನೇನು ಈ ರೀತಿ ಎಲ್ಲ ಸಿನಿಮಾ ಬಗ್ಗೆ ಮಾತಾಡ್ತೇನೆ ಅಂತ. ನೋಡೋಣ, ನೆಕ್ಸ್ಟ್ ಎಪಿಸೋಡ್ ನೋಡೋಣ, ತಿಳ್ಕೊಳ್ಳೋಣ.